ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಲೇಟ್ ಆಗಿದ್ದಾಗ ಮುಂಚಿನ ದಿನದ ಅನ್ನ ಉಳಿದಾಗ ಫಸ್ಟ್ ನೆನಪಾಗುವ ತಿಂಡಿ ಅಂದರೆ ಚಿತ್ರಾನ್ನ. ಚಿತ್ರಾನ್ನಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ತಗೊಂಡಿದ್ದೀನಿ. ಆಯಿಲ್ ಬಿಸಿಯಾದ ನಂತರ ಅದಕ್ಕೆ 1 ಮುಷ್ಟಿಯಷ್ಟು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು, ಆನಂತರ 1 ನೀರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಗಾಂಧಾರಿ ಮೆಣಸು ಅಂತ ಹೇಳ್ತಾರಲ್ಲ, ಆ ಮೆಣಸನ್ನು 6-7 ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಚಿತ್ರಾನ್ನಕ್ಕೆ ಎಲ್ಲೋ ಪೌಡರ್ ಇಲ್ದಿದ್ರೆ ಹೇಗಲ್ವಾ, 1 ಸ್ಪೂನ್ ಎಲ್ಲೋ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ 1 ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಮೆತ್ತವಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಇದಕ್ಕೆ ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇಲ್ಲ. ನಂತರ ಇದಕ್ಕೆ ಅರ್ಧ ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಾಡುವಾಗ ಯಾವಾಗಲೂ ಉಪ್ಪು ಹುಳಿ ಎಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳೋರು ನಾನು ಈಗ ಹೇಳಿಕೊಡುವ ಟಿಪ್ ಫಾಲೋ ಮಾಡೋದ್ರಿಂದ ಪರ್ಫೆಕ್ಟಾಗಿ ಚಿತ್ರಾನ್ನವನ್ನು ಮಾಡ್ಬೋದು. ಅದೇನೆಂದರೆ, ಮಸಾಲೆ ಎಲ್ಲ ಫ್ರೈ ಮಾಡಿ ಆದ ನಂತರ ಸ್ವಲ್ಪ ಮಸಾಲೆಯನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು. ಮಸಾಲೆಯನ್ನು ತೆಗೆದಿಟ್ಕೊಂಡ ನಂತರ ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಅನ್ನವನ್ನು ಹಾಕೋಬೇಕು. ಅನ್ನ ಹಾಕಿದ ನಂತರ ಸರಿಯಾಗಿ ಮಸಾಲೆ ಮತ್ತು ಅನ್ನ ಸರಿಯಾಗಿ ತಾಗೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆಗೆ ಅನ್ನವನ್ನು ಮಿಕ್ಸ್ ಮಾಡಿ ಆದ ನಂತರ ಉಪ್ಪು ಸರಿ ಇದೆಯಾ ಅಂತ ಸ್ವಲ್ಪ ತಿಂದು ನೋಡಿ. ಆಗ ಉಪ್ಪು ಸರಿ ಇಲ್ಲದಿದ್ದರೆ ನೀವು ಆಗಲೇ ತೆಗೆದಿಟ್ಕೊಂಡಿರ್ತೀರಲ್ವ ಮಸಾಲೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಇದಕ್ಕೆ ಮಿಕ್ಸ್ ಮಾಡಿ. ಹಾಗೆ ಮಾಡೋದ್ರಿಂದ ಉಪ್ಪು ಪರ್ಫೆಕ್ಟಾಗಿ ಆಗ್ತದೆ. ಇಲ್ಲಾಂದರೆ ಅನ್ನ ಕಲಸಿದ ನಂತರ ಉಪ್ಪು ಹಾಕಿದರೆ ಅಲ್ಲಲ್ಲಿ ಉಪ್ಪು ಸಿಗೋ ಚಾನ್ಸಸ್ ಇರ್ತದಲ್ವ, ಅದಕ್ಕೆ ಈ ಟಿಪ್ಪನ್ನು ಫಾಲೋ ಮಾಡಬೇಕು. ಆಲ್ಮೋಸ್ಟ್ ಚಿತ್ರಾನ್ನ ಎಲ್ರಿಗೂ ಮಾಡಲಿಕ್ಕೆ ಬರ್ತದೆ. ಹೊಸದಾಗಿ ಅಡುಗೆ ಕಲ್ತಿರ್ತಾರಲ್ಲ, ಅವ್ರಿಗೆ ಮಾಡಲಿಕ್ಕೆ ಕಷ್ಟ ಅಷ್ಟೇ. ಅವ್ರು ಈ ಟಿಪ್ಪನ್ನೆಲ್ಲ ಫಾಲೋ ಮಾಡಿ. ನನಗೆ ಈಗ ತಿನ್ನುವಾಗ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸ್ತು. ಅದಕ್ಕೆ ನಾನಿಲ್ಲಿ ಆಗ ತೆಗೆದಿಟ್ಕೊಂಡಿರುವಂಥ ಮಸಾಲೆಗೆ ಉಪ್ಪನ್ನು ಹಾಕಿ ಅದನ್ನು ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಳಿ ಸಹ ಹೆಚ್ಚು ಇದ್ದರೆ ಚೆನ್ನಾಗಿರ್ತದೆ ಅಂಥೇಳಿ ಮತ್ತೆ ಉಳಿದಿರುವ ಅರ್ಧ ಲಿಂಬೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.